ನೋಡಿ, ಇದೇ ವಾಯು ಮಾಲಿನ್ಯದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ದೆಹಲಿ ಸರ್ಕಾರ ಕೂಡ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲೂ ಕೂಡ ಹರಸಾಹಸ ಪಡ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ, ಬನ್ನಿ ಆ ಕುರಿತು ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದೆಹಲಿಯಲ್ಲಿ ವಾಯು ಮಾಲಿನ್ಯ ವಿಕೋಪಕ್ಕೆ ತಿರುಗಿದೆ. ಜನರ ಓಡಾಟ ಬಿಡಿ, ಉಸಿರಾಡೋದು ಕಷ್ಟವಾಗಿದೆ. ಮಾಲಿನ್ಯ ತಡೆಗೆ ದೆಹಲಿ ಸರ್ಕಾರ ಹಲವು ಕ್ರಮಗಳ ಹೇರಿಕೆಗೆ ಮುಂದಾಗಿದೆ. ಪೊಲ್ಯೂಷನ್ ಚೇಂಬರ್ನಂತಾದ ದೆಹಲಿ. ಆನ್ಲೈನ್ ತರಗತಿಗೆ ಸರ್ಕಾರದ ಸೂಚನೆ. ಊರಿಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದ್ರು ಅನ್ನೋ ಹಾಗೆ ದೆಹಲಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ವಾಯು ಮಾಲಿನ್ಯ ತಡೆಗೆ ಹಲವು ನಿರ್ಬಂಧ ವಿಧಿಸಲು ಮುಂದಾಗಿದೆ. ಶಾಲೆಗಳಲ್ಲಿ ಆನ್ಲೈನ್ ಕ್ಲಾಸ್ ನಡೆಸುವಂತೆ ಆದೇಶಿಸಿದೆ. ಮಾಸ್ಕ್ ಕಡ್ಡಾಯಕ್ಕೆ ಸರ್ಕಾರದ ಚಿಂತನೆ. ನಿಯಮ ಉಲ್ಲಂಘಿಸಿದ್ರೆ ದಂಡ ಫಿಕ್ಸ್. ಇನ್ನೊಂದು ಕಡೆ ಮಾಸ್ಕ್ ಕಡ್ಡಾಯಗೊಳಿಸಲು ಚಿಂತನೆ ನಡೆದಿದೆ. ಎಲೆಕ್ಟ್ರಿಕ್ ವಾಹನ ಹೊರತುಪಡಿಸಿ ಅಂತರ್ರಾಜ್ಯಗಳಿಂದ ಬರುವ ಇತರೆ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ನಿಯಮ ಉಲ್ಲಂಘನೆಯಾದಲ್ಲಿ 20,000 ರೂಪಾಯಿ ದಂಡ ಬೀಳಲಿದೆ. ಇನ್ನೂ ವಿಷಗಾಳಿಯ ರೌದ್ರಾವತಾರಕ್ಕೆ ವಿಮಾನ ಹಾರಾಟ, ರೈಲು ಸಂಚಾರದ ಮೇಲೂ ಪರಿಣಾಮ ಬೀರಿದೆ. ದೆಹಲಿಯಿಂದ ಹೊರಡಬೇಕಿದ್ದ 300 ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇನ್ನೊಂದು ಕಡೆ ನಗರದ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಕೆಮ್ಮು, ಅಸ್ತಮಾದಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಪೊಲ್ಯೂಷನ್ ಕಂಟ್ರೋಲ್ ಮಾಡೋದೇ ಸರ್ಕಾರಕ್ಕೆ ತಲೆನೋವಾಗಿದೆ. ವಿಶ್ವದ ಅತ್ಯಂತ ಮಾಲಿನ್ಯಯುತ ನಗರದ ಪಟ್ಟಿಯಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿದೆ. ಮುಂದೆ ಯಾವ ಹಂತ ತಲುಪಲಿದೆ ಅನ್ನೋದು ಮಾತ್ರ ಭಯಾನಕವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಹಾಗಾದ್ರೆ ಈ ವಾಯುಗುಣ ಹೇಗೆ ಅಳಿಯೋದು ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಷ್ಟಿದ್ರೆ ಉತ್ತಮ ಆಗತ್ತೆ ಮನುಷ್ಯನ ಆರೋಗ್ಯಕ್ಕೆ? 50% ಇಂದ 51, 100% ಇದ್ರೆ ಮನುಷ್ಯನಿಗೆ ತೃಪ್ತಿದಾಯಕ ಆಗತ್ತೆ. ಅದೇ ಇನ್ ಕೇಸ್ ಏನಾದರೂ 101, 200 ಇದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಇರುತ್ತೆ. ಅದು ನಿಮಗೆ ತೃಪ್ತಿದಾಯಕ ಅಲ್ಲ, ಕಂಪ್ಲೀಟ್ ಕ್ಲೀನ್ ಅಲ್ಲ, ಮಧ್ಯಮ ಕ್ರಮಾಂಕದಲ್ಲಿ ಇರುತ್ತೆ. ಇನ್ ಕೇಸ್ 201, 300 ಅದು ಕಳಪೆ ಆಗಿರುತ್ತೆ. ನಿಮಗೆ ಉಸಿರಾಡೋಕೆ ಕಷ್ಟ ಆಗುತ್ತೆ. ಉಸಿರಾಡಿದ್ರೆ ಕ್ಯಾನ್ಸರೋ ಮತ್ತೊಂದು ಮಗದೊಂದು ಕಾಯಿಲೆಗಳು ಬರುತ್ತೆ. ಜೊತೆಗೆ ಇನ್ ಕೇಸ್ 301 ಅಂದ್ರೆ 400ರಿಂದ 301 ಅದ್ರ ಒಳಗೆ ಆಸ್ಪಾಸ್ ಇದ್ರೆ ಅತ್ಯಂತ ಕಳಪೆ. ಅದು ನೀವು ಸೇವಿಸೋಕೆ ಆಗೋದಿಲ್ಲ. ಇನ್ ಕೇಸ್ ಸೇವಿಸಿದ್ರು ಕೂಡ ಅದು ನಿಮಗೆ ಆರೋಗ್ಯಕ್ಕೆ ಕಟ್ಟಿಟ್ಟ ಬುತ್ತಿ, ನಿಮ್ಮ ಆರೋಗ್ಯ ಅನಾಹುತ ಆಗೋದು ಗ್ಯಾರಂಟಿ. ಇನ್ನೊಂದು 450ರಿಂದ 401 ಒಳಗೆ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗತ್ತೆ. ಜೊತೆಗೆ ಇನ್ ಕೇಸ್ ಅದನ್ನ ಮೀರ್ಬಿಟ್ಟು 450ಕ್ಕಿಂತ ಹೆಚ್ಚಳ ಆದ್ರೆ ಅತಿ ಗಂಭೀರ, ನಿಮಗೆ ಉಸಿರಾಡೋಕೆ ಸಮಸ್ಯೆ ಆಗುತ್ತೆ. ಉಸಿರಾಡಿದ್ರೆ ಡಮಾರ್, ಉಸಿರೇ ನಿಂತು ಹೋಗಬಹುದು. ಅಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಈ ಮಾನದಂಡದಲ್ಲಿ ಅಳೆಯಲ್ಪಡುತ್ತೆ. ಈ ಮಾನದಂಡದಲ್ಲಿ ಸರ್ಕಾರ ಒಂದು ನಿಲುವನ್ನ ಪ್ರಕಟ ಮಾಡುತ್ತೆ, ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಎಸ್, ಇವಿಷ್ಟು ಮನುಷ್ಯನಿಗೆ ಎಷ್ಟು ಗಾಳಿ ಬೇಕು, ಎಷ್ಟೆಷ್ಟು ಗಾಳಿ ಎಷ್ಟೆಷ್ಟಿದ್ರೆ ಅದು ಪರಿಣಾಮಕಾರಿಯಾಗಿ ಇಷ್ಟೋ ತನಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಿದ್ರೆ ಸರ್ಕಾರದಿಂದ ವಿಷಯನೆಲ್ಲ ಕಂಟ್ರೋಲ್ ಮಾಡಬಹುದು, ಆ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್ಕಾರ ಈಗಾಗಲೇ ಒಂದಿಷ್ಟು ಕ್ರಮಗಳನ್ನ, ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ. ನಂಬರ್ 1, ಕಟ್ಟಡ ನಿರ್ಮಾಣ, ಡೆಮಾಲಿಷನ್ ಚಟುವಟಿಕೆ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಅದರಿಂದ ಹೇಳ್ತಾ ಇರುವಂಥ ಧೂಳಿರ್ಬೋದು, ಅದಕ್ಕೆ ಬಳಸ್ತಾ ಇರುವಂಥ ಮೆಷಿನರಿಗಳಿರ್ಬೋದು, ಅದರಿಂದ ಹೊಗೆ ಉತ್ಪಾದನೆ ಆಗುತ್ತೆ. ಇದರಿಂದನೂ ಕೂಡ ವಿಷಕಾರಿ ಅನಿಲ ಉತ್ಪತ್ತಿ ಆಗುತ್ತೆ, ವಾತಾವರಣನ ಹಾಳು ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಮೊದಲನೇ ಕ್ರಮ. ಇದಕ್ಕೆ ನಿರ್ಬಂಧ ಹೇರಲಾಗಿದೆ. ಸೆಕೆಂಡ್, BS6 ಅಲ್ಲದ ಡೀಸೆಲ್ ವಾಹನಗಳಿಗೆ ದೆಹಲಿಯಲ್ಲಿ ನೋ ಎಂಟ್ರಿ. BS6 ವಾಹನಗಳನ್ನು ಬಳಸಬೇಕಾಗತ್ತೆ. ಈಗ ಬರುತ್ತಲ್ಲ ಹೊಸ ವಾಹನಗಳು BS4, BS5, BS6
ಈಗ BS6 ಇಲ್ಲದೆ ಇರುವಂತ ವಾಹನಗಳನ್ನ ಯಾವುದೇ ಕಾರಣಕ್ಕೆ ಬಳಸುವಂತಿಲ್ಲ. ಸರ್ಕಾರ ಇದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದೆ. ಇನ್ ಕೇಸ್ ಬಳಸಿದ್ರೆ ಸೀಸ್ ಮಾಡಿ ಒಳಗಾಕ್ತಾರೆ. ನೆಕ್ಸ್ಟ್ ಇನ್ನೊಂದು, ಅಂತರಾಜ್ಯ ಬಸ್ಗಳು ದೆಹಲಿ ಪ್ರವೇಶ ಮಾಡುವಂತಿಲ್ಲ. ಈಗ ಕರ್ನಾಟಕದಿಂದ ಸ್ವಿಂಗ್ ಅಂತ ದೆಹಲಿಗೆ ಹೋಗುವಂಗಿಲ್ಲ, ಕೇರಳದಿಂದ ಹೋಗುವಂಗಿಲ್ಲ, ಅಥವಾ ಹರಿಯಾಣದಿಂದ ಆಚಿನ ಬರುವಂಗಿಲ್ಲ. ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ನಿಷೇಧ ಹೇರಲಾಗಿದೆ. ಇಲ್ಲಿಂದ ಯಾವುದೋ ಡಕೋಟೋ ಬಸ್ಸೋ ಎಲ್ಲೋ ಕೇರಳದನೋ ಮತ್ತೊಂದು ತಗೋಂಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಜೊತೆಗೆ ಡೀಸೆಲ್ ಜನರೇಟರ್ ಬಳಕೆ ನಿಷೇಧ. ಇಲ್ಲಿ ಜನರೇಟರ್ ಕೂಡ ಬಳಸಬಾರ್ದು. ಇಲ್ಲಿ ಕರ್ನಾಟಕದಲ್ಲೆಲ್ಲ ಬೆಂದಾಸಾಗಿ ಬಳಸ್ತಾರೆ, ಆದರೆ ಅಲ್ಲಿ ಕಂಪ್ಲೀಟ್ ಆಗಿ ನಿಷೇಧ ಹೇರಲಾಗಿದೆ. ಇನ್ ಕೇಸ್ ಬಳಸಿದ್ರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ನೆಕ್ಸ್ಟ್, ರಸ್ತೆ ಗುಡಿಸುವ ಕೆಲಸ ನಿಷೇಧಿಸಲಾಗಿದೆ. ನೋಡಿ, ಕ್ಲೀನ್ ಕೂಡ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿರುವಂಥ ಜನರು. ಇನ್ ಕೇಸ್ ಹೋದಲ್ಲಿ ಕಸ ಹಾಕೊಂಡು ಮತ್ತೊಂದು ಮಾಡಿ ಗುಡಿಸ್ತಾ ಇದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ, ಅದರಿಂದ ಕೂಡ ಧೂಳು ಎಬ್ಬುತ್ತೆ. ಇನ್ನೊಂದು ಕಡೆ ಪೇಂಟಿಂಗ್, ಪಾಲಿಶಿಂಗ್, ವಾರ್ನಿಷಿಂಗ್ ಕೆಲಸ ನಿರ್ಬಂಧ. ಅಲ್ಲಿ ಮನುಷ್ಯರು ಬದುಕೋಕೆ ಕಷ್ಟ ಆಗ್ತಾ ಇದೆ ದೆಹಲಿಯಲ್ಲಿ. ಪೇಂಟಿಂಗ್ ಮಾಡೋಂಗಿಲ್ಲ, ಪಾಲಿಶಿಂಗ್ ಮಾಡೋಂಗಿಲ್ಲ, ವಾರ್ನಿಷಿಂಗ್ ಕೆಲಸ ಕೂಡ ತಡೆ ಹಿಡಿಯಲಾಗಿದೆ. ಸೊ ನೆಕ್ಸ್ಟ್, ಬೃಹತ್ ವೆಲ್ಡಿಂಗ್ ಮತ್ತು ಗ್ಯಾಸ್ ವೆಲ್ಡಿಂಗ್ ಕೆಲಸ ಸಂಪೂರ್ಣವಾಗಿ ನಿರ್ಬಂಧ ಹೇರಲಾಗಿದೆ. ಇನ್ ಕೇಸ್ ಅದನ್ನು ಮಾಡಿದ್ರು ಕೂಡ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ಇವಿಷ್ಟು ಬಹಳ ಪ್ರಮುಖವಾಗಿ ಕಟ್ಟುನಿಟ್ಟಿನ ಕ್ರಮಗಳು. 1ರಿಂದ 5ನೇ ತರಗತಿವರೆಗೆ ಆನ್ಲೈನ್ ಕ್ಲಾಸ್. ಅವರೆಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳು, ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಆ ವಿಷಕಾರಿ ಅನಿಲ ಗ್ಯಾಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ. ಸೊ ಅದೇ ನಿಟ್ಟಿನಲ್ಲಿ ಅವರಿಗೆ ಆನ್ಲೈನ್ ಕ್ಲಾಸ್. ರಸ್ತೆಯಲ್ಲಿ ನೀರು ಚಿಮಿಸುವ ಕೆಲಸ ಹೆಚ್ಚಳ. ಯಾಕಂತ ಹೇಳಿದ್ರೆ ಧೂಳು ಏಳಬಾರ್ದು. ಯಾಕಂತ ಹೇಳಿದ್ರೆ ಧೂಳೆದ್ರು ಕೂಡ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಹೇಳಿರುವಂತ ಹೇಳಿಕೆ, ಈಗ ಕುಮಾರಸ್ವಾಮಿ ಅವರಿಗೆ ಕೆಂಗಣ್ಣಿಗೆ ಗುರಿಯಾಗಿರುವಂತ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಸದ್ಯ ಈಗ ಆ 4 ವಿರುದ್ಧ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಏನಾಗ್ತಾ ಇದೆ ಹಾಗಾದ್ರೆ ಅಂತ ಹೇಳಿದ್ರೆ, ಇದೇ ವಿಚಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಹಳೆ ದೋಸ್ತಿಗಳ ಮೇಲೆ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಆ 4 ಜೊತೆ ಇದ್ದದ್ದೇ ನನ್ನ ಕರಾಳ ದಿನ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಆ 4ರಿಂದ ನನಗೆ ಬಹಳ ಅನುಭವ ಆಗಿದೆ. ನೋಡಿ, ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ HD ಕುಮಾರಸ್ವಾಮಿ ಅವರು. ಸದ್ಯ ಈ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ಆ 4 ಇದ್ರಲ್ಲ, ಅವ್ರ ಜೊತೆ ಇಷ್ಟು ದಿವಸ ನಾನು ಇದ್ನಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿದೆ. ಆ ಕಾರಣದಿಂದ ಅವರ ವಿರುದ್ಧ ಈಗ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆ 4 ಜೊತೆ ಇದ್ದ ದಿನಗಳನ್ನ ಎಣಿಸ್ಕೊಂಡೆ ಅದೇ ನನ್ನ ಕರಾಳ ದಿನ ಅಂತ ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ.